ಏರಿಯಾದಲ್ಲಿ ಕಾವೇರಿ ನೀರು ಬರೋದೇ ಅಪರೂಪ. ವಾರಕ್ಕೊಮ್ಮೆಯೋ ಅಥವಾ 2 ಬಾರಿಯೋ ಜಲಮಂಡಳಿ ನೀರು ಪೂರೈಕೆ ಮಾಡ್ತಿದೆ. ಅತಿಥಿ ರೂಪದಲ್ಲಿ ಬರೋ ನೀರನ್ನ ಕುಡಿಯೋಣ ಅಂದ್ರೆ ಅದು ಕೂಡ ಆಗ್ತಿಲ್ಲ. ಜಲಮಂಡಳಿ ನೀರು ಕೊಡ್ತಿದ್ರು 10 ಬಾರಿ ಯೋಚನೆ ಮಾಡಿ ಕುಡಿಬೇಕಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಜಲಮಂಡಳಿ ಪೂರೈಸುವ ನೀರಿನಲ್ಲಿ ಸ್ಯಾನಿಟರಿ ಮಿಕ್ಸ್, ಕಲುಷಿತ ನೀರಿನಿಂದ ಬೆಚ್ಚಿಬಿದ್ದ ರಾಯಪುರ ನಿವಾಸಿಗಳು. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿ ವರ್ಗ. ಹೀಗೆ ಕಲುಷಿತ ನೀರು ಪೂರೈಕೆಯಾಗ್ತಿರೋದು ಬ್ರಾಂಡ್ ಬೆಂಗಳೂರಿನ ರಾಯಪುರ ವಾರ್ಡಿನ ವಿಎಸ್ ಗಾರ್ಡನ್ ನಲ್ಲಿ. ಜಲಮಂಡಳಿ ಕಳೆದೊಂದು ವಾರದಿಂದ ಪೂರೈಕೆ ಮಾಡ್ತಿರೋ ನೀರು ಇದೇ ರೀತಿಯಾಗಿ ಬರ್ತಿದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಏನು ಪ್ರಯೋಜನವಾಗಿರಲಿಲ್ಲ. ಆದ್ರೆ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿ ವರ್ಗ ಎಚ್ಚೆತ್ತುಕೊಂಡಿದ್ದಾರೆ. ಕುಡಿಯುವ ನೀರಿನೊಂದಿಗೆ ಚರಂಡಿ ನೀರು ಮಿಶ್ರಣವಾಗಿ ಬರ್ತಾ ಇರುವ ನೀರಿನಿಂದಾಗಿ ಬೆಂಗಳೂರಿನ ರಾಯಪುರ ನಿವಾಸಿಗಳು ಕಂಗಾಲಾಗಿ ಹೋಗಿದ್ದಾರೆ. ರಾಯಪುರ ವಾರ್ಡಿನ ವಿಎಸ್ ಗಾರ್ಡನ್ ನಲ್ಲಿ ಕಾವೇರಿ ಪೈಪಿನಲ್ಲಿ ಬರುವ ನೀರು ಬಹಳ ಕಲುಷಿತವಾಗಿದ್ದು ಇದನ್ನ ಬಳಸಲಾಗದೆ ಇಲ್ಲಿನ ಜನ ಪರದಾಡುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದ್ರೆ ಗ್ಯಾರಂಟಿ ನ್ಯೂಸ್ ರಾಯಪುರ ನಿವಾಸಿಗಳ ಪರ ನಿಂತ ತಕ್ಷಣ ಎಚ್ಚೆತ್ತ PWSSB ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನ ಪರಿಹರಿಸಲು ಮುಂದಾಗಿದ್ದಾರೆ. ಅದು ತುಂಬ ದಿವಸದಿಂದ ಬರ್ತೈತೆ. ಆದರೆ ನಿನ್ನೆಯಿಂದ ತುಂಬ ಫುಲ್ ವರ್ಸ್ಟಾಗಿ ಬಂದಿದೆ ಅಂತೆ. ನೀರು ಕುಡಿಯೋಕ್ಕೆ ಆಗಿಲ್ವಂತೆ. ತುಂಬ ಚೇಂಬರ್ ನೀರು ತುಂಬ ಸ್ಮೆಲ್ಲು. ಅದರಿಂದ ಯಾರು ಇದು ಮಾಡಿಲ್ಲ. ಅದಕ್ಕೆ ಪಬ್ಲಿಕೇ ಮಾಡ್ಕೊಂಡವ್ರೆ. ವಾಲ್ ಮೇಲೆ ಬರ್ತಾರೆ, ಅವರು ಚೆಕ್ ಮಾಡಲ್ಲ, ಏನಿಲ್ಲ. ನೀರು ಬಿಡ್ತಾರೆ, ಹೋಗ್ಬಿಡ್ತಾರೆ. ನೀರು ಸರಿಯಾಗಿ ಬರ್ತದೆ ಇಲ್ಲಿ ನೋಡಲ್ಲ. ಅದೆಲ್ಲ ಯಾರು ನೋಡೋದಿಲ್ಲ, ಬಿಡೋದಿಲ್ಲ. ಸುಮ್ಗೆ ನಾವೇ ತಲೆ ಕೆಡಿಸ್ಕೋಬೇಕಿಲ್ಲಿ. ಇಡೀ ಬೆಂಗಳೂರಿಗೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಬೇಕಾದ ಜವಾಬ್ದಾರಿ ಹೊತ್ತ ಅಧಿಕಾರಿಗಳೇ ಹೀಗೆ ನಿರ್ಲಕ್ಷ್ಯ ವಹಿಸಿದ್ರೆ ಹೇಗೆ ಎನ್ನುವ ಪ್ರಶ್ನೆ ಉದ್ಭವಿಸಿದೆ. ಇನ್ನೇನು ಬೇಸಿಗೆ ಕಾಲ ಹತ್ರ ಬರ್ತಿದೆ. ನೀರಿನ ಒಂದು ಹನಿಯು ಮಹತ್ವದ್ದಾಗಿದ್ದು ಇಂಥದ್ರಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.